ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಯು ವತಿಯಿಂದ BSc ನರ್ಸಿಂಗು, BPT, ಅಲರ್ ಹೆಲ್ತ್ ಸೈನ್ಸ್ ಮತ್ತು ಫಾರ್ಮಸಿ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಎರಡನೇ ರೌಂಡಲ್ಲಿ ಮೋಕ್ ರಿಸಲ್ಟ್ ಬಂದ ಮೇಲೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ರೀಅರೇಂಜ್ಮೆಂಟು, ಡಿಲೀಟ್ ಮತ್ತು ಅವುಗಳನ್ನ ರಿಮೂವ್ ಮಾಡಲಿಕ್ಕೆ ಕೂಡ ಒಂದು ಆಪ್ಷನ್ ಎಂಟ್ರಿಗಳನ್ನು ಕೊಟ್ಟಿದ್ದರು. ಅದನ್ನು ಕೂಡ ನೀವು ಆಲ್ರೆಡಿ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತಾರೀಕು ನೋಡಿರಿ 20. ಇವತ್ತಿಗೆ ಏನಾಯ್ತು ಅಂತಂದರೆ ಮೋಕ್ ರಿಸಲ್ಟು ಕೂಡ ಎಡಿಟಿಂಗ್ ಆಪ್ಷನ್ ಲಿಂಕು ಕೂಡ ಕ್ಲೋಸ್ ಆಯಿತು. ಓಕೆ, ಸೊ ಇದು ಕ್ಲೋಸ್ ಆಯಿತು. ಇನ್ನು ಮೇಲೆ ನಿಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ರಿಯಲ್ ಆದಂಥ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ನೆನಪಿಟ್ಕೋರಿ, ಇನ್ನೂ ಸೆಕೆಂಡ್ ರೌಂಡದ್ದು ಫೈನಲ್ ರಿಸಲ್ಟ್ ಬರೋದು ಬಾಕಿ ಇದೆ. ಥರ್ಡ್ ರೌಂಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಥರ್ಡ್ ರೌಂಡದ್ದು ಯಾವುದೇ ಥರಂಥ ಮಾಹಿತಿ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೊರತು ಇವಾಗ ಬರ್ತಿರುವಂಥದ್ದು ರಿಸಲ್ಟ್ ನೋಡಿ. ಇವಾಗ ಮೋಕ್ ರಿಸಲ್ಟ್ ಬಂದು 2 ಡೇಸ್ ಆದಮೇಲೆ ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಈ ಫೈನಲ್ ರಿಸಲ್ಟ್ ಬಂದ ಮೇಲೆ ನೀವು ಡಿಸಿಷನ್ ಮೇಕರ್ ಆಗ್ತೀರಾ. ಏನಪ್ಪ ಅಂದರೆ ನಾವು ಅಡ್ಮಿಷನ್ ಮಾಡಿಸ್ಬೇಕು, ಮಾಡಿಸ್ಬಾರ್ದು, ಎಕ್ಸಿಟ್ ಆಗಬೇಕು, ಅಡ್ಮಿಷನ್ ಮಾಡಿಸ್ಬೇಕು, ಅಥವಾ ಸೀಟ್ ಸಿಕ್ಕಿಲ್ಲ ಥರ್ಡ್ ರೌಂಡಿಗೆ ಹೋಗಬೇಕು ಅನ್ನೋದನ್ನು ಡಿಸೈಡ್ ಆಗುತ್ತೆ ಫೈನಲ್ ರಿಸಲ್ಟ್ ಬಂದ ಮೇಲೆ. ಸೊ ಫೈನಲ್ ರಿಸಲ್ಟ್ ನೋಡಿ ಇವತ್ತು ಬರೋದಿಲ್ಲ, ಯಾಕಂದರೆ ಇವತ್ತು ರಿಸಲ್ಟ್ ಕ್ಲೋಸ್ ಆಗಿದೆ. ಮೇ ಬಿ ಡೇ ಆಫ್ಟರ್ ಟುಮಾರೋ ಅದು ಟುಮಾರೋದು ಡೇ ಆಫ್ಟರ್ ಟುಮಾರೋ ಡಿಸೈಡ್ ಆಗ್ತದೆ ನಿಮ್ಮದು ರಿಸಲ್ಟನ್ನು ಡಿಕ್ಲರೇಷನ್ ಮಾಡೋದು. ಯಾಕಂದರೆ ಕೀದವರು ಇದಕ್ಕೆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿಲ್ಲ. ಫೈನಲ್ ರಿಸಲ್ಟ್ ಬಂದ ಮೇಲೆ ಒಂದು ಹೊಸ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಬಂದ ಮೇಲೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಮತ್ತು ಅಡ್ಮಿಷನ್ ಆಗಲಿಕ್ಕೆ ಟೈಮ್ಗಳನ್ನು ಅಂದರೆ ಈ ಚಾಯ್ಸ್ ಎಂಟ್ರಿಗಳನ್ನು ಪೇಮೆಂಟ್ ಮಾಡಲಿಕ್ಕೆ, ಅಡ್ಮಿಷನ್ ಆಗಲಿಕ್ಕೆ ಒಂದು ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಅದು ಬರೋ ತನಕ ಕಾಯಬೇಕಾಗತ್ತೆ. ಫೈನಲ್ ರಿಸಲ್ಟ್ ಬಂದ ತಕ್ಷಣವೇ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಅದು ಈಗ ಕಾದು ನೋಡಬೇಕು. ಇವತ್ತಿಗೆ ಅಂತೂ ಸೆಕೆಂಡ್ ರೌಂಡ್ದು ಮೋಕ್ ರಿಸಲ್ಟದ್ದು ಆಪ್ಷನ್ ಎಂಟ್ರಿ ಎಲ್ಲ ಕ್ಲೋಸ್ ಆಯಿತು. ಈಗ ನಾಳೆ ಬರುತ್ತೋ ಅಥವಾ ನಾಳೆ ಬರುತ್ತೋ ವೆಯ್ಟ್ ಮಾಡಬೇಕು. ಬಂದ ತಕ್ಷಣವೇ ಮಾಹಿತಿಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ.